ದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದಾಳಿಗಳ ಬಗ್ಗೆ ತಮ್ಮ ಅಭಿಪ್ರಾಯ, ಅದನ್ನೆಲ್ಲ ನೋಡ್ಕೊಂಡು ನಾವು ನಮ್ಮ ಧೋರಣೆ ಹೇಗಿರಬೇಕು, ಏನ್ ಮಾಡಬೇಕು, ಮತ್ತೆ ಭಾರತ ಆ ಹಿಂದೂಗಳಿಗೆ ಆಶ್ರಯ ಕೊಡ್ಬೇಕಾ, ಅವಕಾಶ ಕೊಡ್ಬೇಕಾ ಅಂತ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿನ ಕಾನೂನು ಮಾಡಿದ್ದಾರೆ. ಆದರೆ ಭಾರತ ಇದರಿಂದ ಕಲಿಬೇಕಾದದ್ದು ಏನು ಅಂದರೆ 51% ಹೆಚ್ಚು ಮುಸಲ್ಮಾನರು ಈ ದೇಶದಲ್ಲಿ ತಯಾರಾದರು ಅಂದರೆ ಸಂವಿಧಾನ ಉಳಿಯೋದಿಲ್ಲ, ಧರ್ಮನಿರಪೇಕ್ಷತೆ ಅಂತ ಏನೀಗ ಹೇಳ್ತಾ ಇದ್ದಾರೆ ಅದು ಉಳಿಯೋದಿಲ್ಲ, ಈ ಸಾಮರಸ್ಯ ಅಂತ ಏನಿದೆ ಅಲ್ಲ ಈಗ ಸಮಾಜದಲ್ಲಿ ಎಲ್ಲರೂ ಅದು ಉಳಿಯೋದಿಲ್ಲ. ಆಮೇಲೆ ಯಾವ ಧರ್ಮದವರು ಸಹಿತ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಉಪಾಸನೆ ಮಾಡುವಂಥ ಬದುಕುವಂಥ ಸ್ವಾತಂತ್ರ್ಯ ಉಳಿಯೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಅದರಿಂದ ದೊಡ್ಡ ಪಾಠ ಅಂದರೆ 51% ಅವ್ರು ಆದರೂ ಮುಗಿದೋಯ್ತು. ಅದಕ್ಕೆ ಭಯಪಡಿಸೋದಲ್ಲ, ಸಮಯ ಬಂದರೆ ಅದ್ರ ಮುಂದಿಂದು ಆಯ್ತು. ಅದ್ರ ಮುಂದಿಂದು ಮಾಡೋ %ಗಿಂತ ಹೆಚ್ಚು ಮುಸ್ಲಿಮರಿರುವ ಯಾವ ದೇಶ ಹೇಳಿ ಉಳಿದಿದೆ ಅಂತ ನೀವು ಯಾವುದೇ ಒಂದು ದೇಶದ ಹೆಸರು ಹೇಳಿ 51% ಮುಸಲ್ಮಾನರ 51% ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆದಂತ ಯಾವುದಾದ್ರೂ ದೇಶ ಜಾತ್ಯತೀತ ಉಳಿದಿದೆ ಸಂವಿಧಾನ ಹೇಳಿ. ಆ ದೇಶದಲ್ಲಿ ಕಾನೂನು ಎಲ್ಲ ಧರ್ಮದವರಿಗೂ ಸಮಾನ ಅವಕಾಶಗಳಿದಾವೆ ಅನ್ನುವಂತ ಒಂದು ಹೆಸರು ಹೇಳಿ. ನೀವು ಯಾವ್ದಾದ್ರು ಒಂದು ದೇಶದ ಹೆಸರು ಬೇರೆ ಕಡೆ ಆಗಿರುವಂತ ಸಮಸ್ಯೆ ಬೇರೆ ಕಡೆ ಅಲ್ಲ, ಕಾಶ್ಮೀರದಲ್ಲಿ ಆಗಿದೆ. ಪಂಡಿತರು 4 ಲಕ್ಷ ಪಂಡಿತರು ಬಂದು 30 ವರ್ಷ ಆಯ್ತು ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಕರೆಕ್ಟ್. ಇಲ್ಲಿ ನೀವು ಬಹುಸಂಖ್ಯಾತರಂತ ಜನರನ್ನ ಕೇರಳದಲ್ಲಿ ಮಾಡೋದಕ್ಕೆ ಮುಸ್ಲಿಮರನ್ನ ತೋರಿಸ್ತಾ ನಾವು ಎಲ್ಲರನ್ನು ಪೋಲರೈಸ್ ಮಾಡೋದಕ್ಕೆ ಬಳಸ್ತಾ ಇರೋ ಟೂಲ್ ಅಷ್ಟೇನೆ ಬಿಟ್ರೆ ಇದ್ರಲ್ಲಿ ಯಾವ ಸತ್ಯನೂ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತಂದ್ರೆ ನೀವೀಗ ಸಂವಿಧಾನದ ಬಗ್ಗೆ ಮಹತ್ವದ ಬಗ್ಗೆ ಮಾತಾಡ್ಬೇಕಾಗಿರೋಂಥವ್ರು ಏನ್ ಮಾಡ್ತಿದ್ದೀರಾ, ಆ ಕಡೆ ನೋಡಿ ಅಲ್ಲೇನೋ ಕಳ್ಳ ಅಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಮುಸ್ಲಿಂ ತೋರಿಸಿ ಇವ್ರನ್ನೆಲ್ಲ ಒಂದ್ ಮಾಡಕ್ ನೋಡ್ತಿದೀರ ಅಷ್ಟೇ. ನೀವು ಒಂದ್ ದಿವ್ಸ ನೀವು ಅವರೇ ಆಗ್ತೀರಿ. ನಾನು ಕೂಡ ನೀವೇನು ಹೇಳ್ತಿರ್ಲ ಇಂಥವ್ರೇ ದೇಶ ಹಾಳು ಮಾಡೋದು. ಇಲ್ಲ, ಇನ್ನೊಂದು ದಿವಸ ನಾವು ಎಲ್ಲ ಅಲ್ಲೇ ಸಾಮಿಲ್. ಕೇರಳದಲ್ಲಿ ನಾನು ನೋಡಿದ್ದು ಕೇರಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಕೇರಳದ ಈ ಕರಾವಳಿ ಏನಿದೆ ಬೆಸ್ತರೆಲ್ಲ 100ಕ್ಕೆ 100 ಮುಸಲ್ಮಾನರಾಗಿದ್ದಾರೆ. ಆಮೇಲೆ ಕೇರಳದಲ್ಲಿ ವ್ಯಾಪಾರ ಎಲ್ಲ ಮುಸ್ಲಿಮರ ಕೈಯಲ್ಲಿ ಹೋಗಿದೆ. ಈಗ ನಾನು 2 ಹುಡುಗರನ್ನ ಇಲ್ಲಿಂದ ಕಳಿಸಿದ್ದೆ ಈರುಳ್ಳಿ ಮತ್ತು ಆಲೂಗಡ್ಡೆ ವ್ಯಾಪಾರ ಮಾಡಲಿಕ್ಕೆ. ಅವರಿಬ್ಬರನ್ನೂ ಒಂದು ಕಡೆ ಕೂಡಿ ಹಾಕಿ 15 ದಿವಸ ಬಡಿದ್ರು. ಆ ನಂತರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದರೆ ಎಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. ಯಾಕೆ ಅಂತ ನಾನು ಅಲ್ಲಿ ಕೇಳಿದೆ. ಅವ್ರು ಹೇಳಿದರು ಇಲ್ಲಿ ಏನೇ ಮಾಡಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕು. ಒಬ್ಬ ಕಿರುಕುಳ ವ್ಯಾಪಾರಿ ಹೋಲ್ಸೇಲ್ ವ್ಯಾಪಾರ ಎಲ್ಲ ಅವ್ರ ಕೈಯಲ್ಲಿದೆ. ಹೋಗಬೇಕಾದ್ರೆ ನೀನು ಕೊರಳಲ್ಲಿರೋದನ್ನು ತೆಗೆದು ಹಾಕಬೇಕು, ನಿನ್ನ ತಿಲ್ಕ ಅಳಿಸ್ಬೇಕು, ಕೈಯಲ್ಲಿ ಏನಾದರೂ ಹಾಕ್ಕೊಂಡಿದ್ರೆ ತೆಗಿಬೋ, ಅಂದರೆ ಮಾತ್ರ ನಿನಗೆ ಮಟೀರಿಯಲ್ ಸಿಗುತ್ತೆ. ಇವತ್ತಿರುವಂಥ ಪರಿಸ್ಥಿತಿ ಅದು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ಹಾಗೆ ಹೀಗೆ ಅಂತ ಕಲ್ಪನೆ ಮಾಡಬಾರ್ದು. ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದದ್ದು. ಇನ್ನೊಂದಿಷ್ಟು ದಿವಸ ಹೋದರೆ ಮತ್ತೊಬ್ಬರು ವ್ಯಾಪಾರ ಮಾಡೋದೇ ಕಷ್ಟ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.